ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 3. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆಯಿಂದಲೇ ಮುಂದುವರಿಯುವುದು. ಯೆರೆಮೀಯ 23ನೇ ಅಧ್ಯಾಯ 16ರಿಂದ. ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ನೋಡಿಲಿ, ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತನ್ನು ಕೇಳಬೇಡಿರಿ ಎಂಬುದಾಗಿ. ಯಾಕೆಂದರೆ ಇವತ್ತು ಅನೇಕರನ್ನು ನಾವು ನೋಡ್ತೇವೆ, ಸುಳ್ಳು 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 ಪ್ರವಾದನೆ, ದೇವರು ಹಾಗೆ ಹೇಳ್ದ, ದೇವರು ಹೀಗೆ ಹೇಳ್ದ ಅಂತೇಳಿ ಹೇಳ್ತಾರೆ. ದೇವರ ಮಾತನ್ನು, ಶಾಪ ಆಶೀರ್ವಾದವನ್ನು ನಿಜವಾಗಿ ಇವರು ತಿಳಿಸುವುದಿಲ್ಲ. ಹಾಗೆ ತಿಳಿಸಿದರೆ ಸಭೆಗೆ ಜನಗಳು ಬರುವುದಿಲ್ಲ. ಇವರಿಗೆ ದಶಾಂಶ ಕಾಣಿಕೆ ದುಡ್ಡು ಅಲ್ಲಿ ಸಿಕ್ಕುವುದಿಲ್ಲ. ಅದಕ್ಕೆ ಸುಳ್ಳು 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 ಹೇಳಿ ಜನಗಳನ್ನು ವಂಚಿಸಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದುವೇ ಇವತ್ತು ಬಹಳ ಕಡೆ ನಡೆಯುವಂಥದ್ದು. ಆದರೆ ಒಳ್ಳೆ ದೇವರಿಂದ ಆಶೀರ್ವಾದ ಹೊಂದಿದ ಸತ್ಯ ಸುವಾರ್ತೆಯನ್ನು ಸಾರುವವರಿದ್ದಾರೆ ಬಹಳ ಕಡಿಮೆ, ಇಂಥವರೇ ಜಾಸ್ತಿ. ಉದಾಹರಣೆಗೆ 2 ಸಾಕ್ಷಿಗಳನ್ನು ಕೊಡ್ತೇನೆ. ಒಂದು ಸೇವಕ, ನನ್ನಿಂದ ಬಹಳ ಸಣ್ಣ ಪ್ರಾಯದವರು, ಕಡೆಗೆ ಹೋದಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ, ಮೊದಲು ಸ್ವಲ್ಪ ಸರಿ ಇದ್ರು, ಬರ್ತಾ ಬರ್ತಾ ಪ್ರವಾದನೆಗೆ ಪ್ರಾರಂಭ ಮಾಡಿದ್ರು. ಇಂಥವರಿಗೆ ಇಂಥವರಿಗೆ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ಎಂಬುದಾಗಿ ಒಂದು ಸಭೆಯಲ್ಲಿ. ಆ ಸಭೆಯಲ್ಲಿ ಟೋಟಲ್ ಇರುವ ಜನಗಳಿಗಿಂತ ಜಾಸ್ತಿ ಇಂಥವರಿಗೆ ಇಂಥವರ ಅಂತ ಪ್ರವಾದನೆ ಮಾಡಿದ ಆ ಸೇವಕ. ಮತ್ತಲ್ಲಿ ನೋಡುವಾಗ ಜನಗಳು ಕಡಿಮೆ, ಇವನು ಹೇಳಿದ ಜನ ಜಾಸ್ತಿ. ಇದು ನನಗೂ ಗೊತ್ತಿರಲಿಲ್ಲ. ಒಂದು ಸಹೋದರ ಇದನ್ನು ಅರ್ಥ ಮಾಡಿಕೊಂಡು ನನಗೆ ಹೇಳಿದಾಗ ಮತ್ತೆ ನಾನು ಕೂಡ ಅದನ್ನು ಲೆಕ್ಕ ಮಾಡಿದಾಗ ಹೌದು, ಆಗ ಇವನು ಸುಳ್ಳು ಪ್ರವಾದಿ ಅಂತ ಗೊತ್ತಾಯಿತು. ಎರಡನೇ, ಆ ಮನುಷ್ಯ ದೇವರ ಹೆಸರು ಹೇಳಿಕೊಂಡು ನಾನಾ ಥರದ ಆಡಂಬರದ ಐಶ್ವರ್ಯಮಯ ಜೀವನ, ದೊಡ್ಡ ದೊಡ್ಡ ವಾಹನಗಳನ್ನು ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾನೆ. ಮೊದಲು ಅವನ ಹತ್ರ ಒಂದು ದ್ವಿಚಕ್ರ ವಾಹನ ಅಂದರೆ ಒಂದು ಬೈಕ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆಮೇಲೆ ಅವರ ಬಟ್ಟೆಗಳು ಪ್ರತಿಯೊಂದು ವಿಷಯದಲ್ಲಿಯೂ ಅಲಂಕಾರ. ಆವಾಗ ಗೊತ್ತಾಯಿತು ದೇವರ ವಾಕ್ಯದಲ್ಲಿ, ಈ ಮನುಷ್ಯರು ಅಲ್ಲವೇ ಅಲ್ಲ ಎಂಬುದಾಗಿ. ಹಾಗೆ ಇದನ್ನು ನೋಡಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಿಜವಾದ ಪ್ರವಾದಿಗಳಾದರೆ ದೇವರ ಸತ್ಯ ಸುವಾರ್ತೆಯನ್ನು ಬೆಂಕಿಯಾಗಿ ಶಾಪ ಆಶೀರ್ವಾದವನ್ನು ಸಾರ್ತಾರೆ. ಅಂಥವ್ರ ಜೊತೆಲಿ ಸೇರುವುದಿಲ್ಲ. ಅವರ ಒಂದು ನಡೆ, ನುಡಿ, ಕ್ರಿಯೆ, ಅಲಂಕಾರವು ಕೂಡ ಏನಾಗ್ತದೆ, ಅಲ್ಲಿ ಬದಲಾಗಿರ್ತದೆ. ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಇವರು ಹೋಗ್ತಾ ಇದ್ದಾರೆ. ಹಾಗೆ ಇವ್ರನ್ನ ಅರ್ಥ ಮಾಡಿಕೊಂಡು ಅಂಥ ಪ್ರವಾದಿಗಳ ಮಾತನ್ನು ಕೇಳಬೇಡಿರಿ ಅಂತೇಳಿ ಇಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇರೋದು. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಆದರೆ ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆ ಅಂದರೆ ಪ್ರಯೋಜನಕ್ಕೆ ಬಾರುವಂಥದ್ದು. ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿ ಅದನ್ನು ಒಂದು ಮನಸ್ಸನ್ನು ಬದಲಾಯಿಸ್ತಾರೆ ಅಂತೇಳಿ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ದೇವರ ಮಾತನ್ನು ಅವ್ರು ಹೇಳೋದೇ ಇಲ್ಲ. ಬೇಕಾದರೆ ಓದ್ಬೋದು, ಅಲ್ಲಿ ಕಡೆಗೆ ಅದನ್ನು ವಿವರಣೆ ಕೊಡೋದು ಬೇರೆ ಯಾವುದನ್ನೇ. ಅವರ ಸ್ವಂತ ಮಾತನ್ನೇ ಅವರು ಆಡ್ತಾರೆ. ನಿಜವಾಗಿ ಮಾತಾಡುವಾಗ ದೇವರ ವಾಕ್ಯದ ಪ್ರಕಾರ ಅದಕ್ಕೆ ಸರಿಯಾಗಿ ಮಾತಾಡಿದರೆ ಮಾತ್ರ ಇವರು ನಿಜವಾದ ಒಂದು ಸೇವಕರು ಎಂಬುದಾಗಿ ಇವರನ್ನು ತಿಳಿದುಕೊಳ್ಳಬೇಕು. 17ನೇ ವಚನಕ್ಕೆ ಹೋಗೋಣ.
ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗುವುದು ಎಂಬುದಾಗಿ ಯೆಹೋವನು ಅಂದಿದ್ದಾನೆ ಎಂದು ಹೇಳುತ್ತಲೇ ಇದ್ದಾರೆ. ನೋಡಿ, ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾರೋ ಅವರಿಗೂ ಕೂಡ ಏನು ಹೇಳ್ತಾರಂತೆ ಈ ಪ್ರವಾದಿಗಳು, ಯಾಜಕರುಗಳು, ಈ ಸೇವಕರುಗಳು ಅಂತ ಹೇಳೋರು, ನಿಮಗೆ ಒಳ್ಳೇದಾಗ್ತದೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ, ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ಮಾಡ್ತಾ ಇದ್ದಾರೆ, ದೇವರು ನನಗೆ ಈ ರೀತಿ ನಿಮ್ಮ ಬಗ್ಗೆ ತಿಳಿಸಿದ್ರು ಅಂತೇಳಿ. ಆದರೆ ಅವರಲ್ಲಿ ಮಾಡ್ತಾ ಇರೋದೇನು ತಪ್ಪು, ಅಸಡ್ಡೆ. ಇದನ್ನು ತಿಳಿದು ಕಡೆಗೂ ಅವರಿಗೆ ಶುಭವನ್ನ ಕೋರ್ತಾರೆ. ಇವರು ನಿಜವಾದ ಸೇವಕರುಗಳು, ಪ್ರವಾದಿಗಳು, ಯಾಜಕರುಗಳು ಅಲ್ಲ. ನಿಜವಾದ ಸೇವಕರುಗಳು, ಪ್ರವಾದಿಗಳು ನೋಡಪ್ಪ, ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನೀನು ಈ ರೀತಿ ಮಾಡ್ತಾ ಇದ್ದೀಯ, ಅದರಿಂದ ನಿನಗೆ ಈ ರೀತಿ ಒಂದು ಶಿಕ್ಷೆ ಬರ್ತಾ ಇದೆ, ಕಷ್ಟ ಸಂಕಟ ದುಃಖ ಕಣ್ಣೀರಿನಲ್ಲಿ ನೀನು ಇದ್ದೀಯಾ, ಅದನ್ನ ಬಿಟ್ಟು ಬದಲಾಯಿಸು, ಈ ರೀತಿ ಪಶ್ಚಾತ್ತಾಪ ಪಡೋ, ಈ ರೀತಿ ನೀನು ನಡ್ಕೋ ಅಂತೇಳಿ ಖಡಾಖಂಡಿತ ಹೇಳ್ತಾರೆ. ಹಾಗೆ ಇಂಥವರು ದೇವರ ವಾಕ್ಯವನ್ನು ಅಸಡ್ಡೆ ಮಾಡೋರಾಗಿದ್ದಾರೆ ಇವರು. ಹಾಗೆ ನಿನಗೆ ಶುಭ ಎಂದು ಹೇಳುತ್ತಾರೆ. ಇವರು ಕೂಡ ದೇವರಿಂದ ಆಯ್ಕೆಗೊಂಡವರು ಅಲ್ಲ. ಸ್ವಂತ ಹೃದಯದ ಹಠದಂತೆ ನಡೆಯುವರೆಲ್ಲರಿಗೂ ನಿಮಗೆ ಯಾವ ಕೇಡು ಸಂಭವಿಸದು ಎಂದು ನುಡಿಯುತ್ತಾರೆ. ನೋಡಿ, ಅದೇ ಸ್ವಂತ ದೇವರ ವಾಕ್ಯವನ್ನ ಕೇಳಿದ್ರು ಕೂಡ ಅವರ ಸ್ವಂತ ಈ ಲೋಕದ ವಿಷಯಗಳನ್ನ, ಪ್ರಾಪಂಚಿಕ ವಿಷಯಗಳನ್ನ, ಸೈತಾನ ಕಾರ್ಯಗಳನ್ನ ಬಿಡುವುದಿಲ್ಲ, ಬದಲಾಗುವುದು ಇಲ್ಲ. ಅವರಿಗೂ ಮತ್ತೆ ನಿಮಗೆ ಒಳ್ಳೇದಾಗ್ತದೆ. ಇದು ಇವತ್ತು ಕೂಡ ಬಹಳ ನೋಡ್ತಾರೆ. ಆದರೆ ಖಂಡಿತವಾಗಿ ನಿಜವಾದ ಸೇವಕರು, ಪ್ರವಾದಿ, ಯಾಜಕರು ಏನಾಗ್ತಾರೆ, ಅವರು ತಪ್ಪನ್ನ ಅವರಿಗೆ ತಿಳಿಯಪಡಿಸ್ತಾರೆ. ಅವರು ಸಭೆಗೆ ಬರಲಿ ಹೋಗ್ಲಿ, ಮಾತುಕೆಯಲ್ಲಿ ಅಂತವರು ಮುಲಾಜಿಲ್ಲದೆ ಅವರು ನುಡಿಯುತ್ತಾರೆ. ಖಂಡಿತವಾಗಿ ಆಗ ಇವರು ಏನೇ ತಪ್ಪು ಮಾಡಿದ್ರು ಶುಭ ಅಂತೇಳಿ ಅಂಥವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ಚೆನ್ನಾಗಿ ಕಂಡ್ರೆ ಸಾಕು, ಅವರ ಮೇಲೆ ಆಶೀರ್ವಾದವನ್ನ ಇವರು ಮಾಡ್ತಾರೆ. ಇದು ದೊಡ್ಡ ತಪ್ಪು. ಇಂಥವರು ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು ಅಲ್ಲ. 18ನೇ ವಚನ, ಅವರಲ್ಲಿ ಯಾರು ಯೆಹೋವನ ಆಲೋಚನಾ ಸಭೆಯಲ್ಲಿ ನಿಂತು ಆತನ ಮಾತನ್ನು ಕೇಳಿ ಕಂಡಿದ್ದಾರೆ. ನೋಡಿ, ಇಂಥವರು ನಿಜವಾಗಿ ದೇವರಿಂದ ಜ್ಞಾನವನ್ನ ಹೊಂದಿಲ್ಲ, ದೇವರ ಸಭೆಯಲ್ಲಿ ಇರಲಿಲ್ಲ. ಅಂದರೆ ಇವರು ಸರಿಯಾದ ಸುವಾರ್ತೆಗೆ ಒಳಪಡಲಿಲ್ಲ. ದೇವರ ವಾಕ್ಯವನ್ನು ಓದಿದರೂ ಕೂಡ ತಪ್ಪಾಗಿ ಇವರು ಏನ್ ಮಾಡ್ತಾರೆ, ಅದನ್ನು ಬೋಧನೆ ಮಾಡೋರಾಗಿದ್ದಾರೆ. ಇವರ ಸ್ವಂತ ಆದಾಯಕ್ಕಾಗಿ, ಸ್ವಂತ ವಿಚಾರಕ್ಕಾಗಿ ದೇವರ ಆಲೋಚನೆ, ದೇವರ ಜ್ಞಾನ ಇವರಲ್ಲಿ ಇಲ್ಲ. ಯಾರು ಆತನ ನುಡಿಗೆ ಕಿವಿ ಕೊಟ್ಟು ಗಮನಿಸಿದ್ದಾರೆ. ದೇವರ ನುಡಿಗೆ ಕಿವಿ ಕೊಟ್ಟು ಗಮನಿಸೋರು ಸರಿಯಾಗಿ ಖಂಡಿತವಾಗಿ ನುಡಿಯುತ್ತಾರೆ, ಎಚ್ಚರಿಸ್ತಾರೆ. ನೀನು ಸಭೆಗೆ ಬಂದ್ರೆ ಬಾ, ಹೋದ್ರೆ ಹೋಗು, ನೋಡು ಈ ರೀತಿ ಇದೆ ಎಂಬುದಾಗಿ. ಹಾಗೆ ಖಂಡಿತ ಬೆಂಕಿ ಹಚ್ಚುವರಾಗಿ ಎಚ್ಚರಿಸ್ತಾರೆ. ಯಾರು ತಪ್ಪು ಮಾಡಿಕೊಂಡು ನಡೀತಾರೋ ಅವರಿಗೆ ಪ್ರಾರ್ಥನೆ ಮಾಡೋದು, ಅವರಿಗೆ ಶುಭವಾಗುವುದು ಅಂತ ಹೇಳೋದು, ಯಾವುದೇ ಕೇಡು ನಿನಗೆ ಸಂಭವಿಸುವುದಿಲ್ಲ ಅಂತ ಹೇಳೋದು. ಇಂಥವರು ಖಂಡಿತವಾಗಿ ದೇವರ ಆಲೋಚನಾ ಸಭೆಯಲ್ಲಿ ಇರಲಿಲ್ಲ, ದೇವರಿಂದ ಇವರು ಆಯ್ಕೆಗೊಳ್ಳಲಿಲ್ಲ. 19ನೇ ವಚನ, ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಯಾರು ಸುಳ್ಳು ದಗ ಮೋಸ ಹಣಕ್ಕಾಗಿ ಆಸೆ ಪಡ್ತಾರೋ ಅಂಥವರ ಮೇಲೆ ದೇವರ ಶಾಪ ಬಂದೇ ಬರುತ್ತದೆ. ಇದು ದೇವರ ಮಾತು. ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ಸ್ವಲ್ಪ ಬೇಗ ಬರ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. ಇದು ನನ್ನ ಜೀವಿತದಲ್ಲಿ ಕೂಡ 29 ವರ್ಷ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ ಬಹಳಷ್ಟು ನೋಡಿದ್ದೇನೆ, ಈಗಲೂ ನೋಡ್ತಾ ಇದ್ದೇನೆ. ಒಂದ್ಸಲ ಹಣ ಬರ್ಬೋದು, ಮೇಲ್ಮಟ್ಟಕ್ಕೆ ಎತ್ತಬಹುದು, ಬಹಳ ಹಣ ಸಂಪಾದನೆ, ಬಹಳ ಸಂತೋಷದಿಂದ ಇರಬಹುದು, ಎಲ್ಲ ದೇವರು ಕೊಟ್ಟ ಇದು ದೇವರ ಆಶೀರ್ವಾದ ಅಂತ ಹೇಳಬಹುದು. ಆದರೆ ಖಂಡಿತವಾಗಿಯೂ ಅಲ್ಲ. ಅದಕ್ಕಾಗಿ ಒಂದಲ್ಲ ಒಂದು ದಿವಸ ಅಲ್ಲಿ ಬರುವಂಥದನ್ನ ಕಣ್ಣಾರೆ ಕಾಣುತ್ತಲೇ ಇದೆ. 20ನೇ ವಚನ, ಯೆಹೋವನು ತನ್ನ ಹೃದಯ ಆಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ನೋಡಿ, ಅಂಥವರ ಮೇಲೆ ದೇವರ ಕೋಪ ಬಿದ್ದು ಅವರಿಗೆ ಕೊಡುವಂಥ ರೋಷವನ್ನ ಅದು ನಡೆಸುವವರೆಗೆ ದೇವರ ಕೋಪ ಸುಮ್ಮನೆ ಇರೋದಿಲ್ಲಂತೆ. ಅವರನ್ನು ದಂಡಿಸಿದ ಮೇಲೆ ದೇವರಿಗೆ ಸಮಾಧಾನವಾಗುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ನೋಡಿ, ನಿಜವಾಗಿ ದೇವರೊಂದಿಗೆ ಜೀವಿಸುವಾಗ ಇಂಥ ಅನ್ಯಾಯ ಪ್ರವಾದಿ, ಯಾಜಕರುಗಳು, ಸೇವಕರುಗಳಿಗೆ ಬರುವಂತ ಶಿಕ್ಷೆಯನ್ನ
ಕಣ್ಣಾರೆ ಕಾಣಬಹುದು, ನೀವು ಗ್ರಹಿಸುವಿರಿಯೋ. ಒಂದು ಸಮಯದಲ್ಲಿ ಹೀಗೆ ಮಾಡಿದ್ರು ಮೋಸ ಮಾಡಿದ್ರು, ಈಗ ಈ ರೀತಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಇದನ್ನು ಇವತ್ತು ನನ್ನ ಕಿವಿಗೆ ಕೇಳೋ ಹಾಗೆ ಕೂಡ ಅನೇಕರು ದೇವರೊಂದಿಗೆ ಜೀವಿಸುವರು ನುಡಿತಾ ಇದ್ದಾರೆ. ನೋಡಿ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಆ ಸುಳ್ಳು ಹೇಳ್ದ, ಈ ಸುಳ್ಳು ಹೇಳ್ದ, ಇವನ ಗತಿ ಏನಾಯ್ತು ಎಂಬುದಾಗಿ. ನನ್ನ ಸಹೋದರಿ, ಇವತ್ತು ಕೂಡ ಬಹಳ ಮಾತುಗಳನ್ನ ಕೇಳ್ತಾ ಇದ್ದೇನೆ, ಕಣ್ಣಲ್ಲಿ ನೋಡಿದ್ದೇನೆ, ಇವತ್ತು ನೋಡ್ತಾ ಇದ್ದೇನೆ. ಆದುದರಿಂದ ಇಂಥವ್ರನ್ನ ನೋಡಿ ಇಂಥವರಿಂದ ದೂರ ಇರಬೇಕು, ಬಹಳ ಎಚ್ಚರವಾಗಿರಬೇಕು, ಇಂಥವರ ಸಹವಾಸವನ್ನ ಮಾಡಬಾರದು. 21ನೇ ವಚನ, ನಾನು ಈ ಪ್ರವಾದಿಗಳನ್ನು ಕಳುಹಿಸಲಿಲ್ಲ, ತಾವೇ ಆತುರಗೊಂಡರು, ನಾನು ಇವರಿಗೆ ಏನು ಹೇಳಲಿಲ್ಲ. ನೋಡಿ, ಸುಳ್ಳು, ದಗ, ಮೋಸ, ಪ್ರವಾದನೆ, ಅಲಂಕಾರ ಮಾಡಿ ಐಶ್ವರ್ಯಮ ಜೀವನ ಮಾಡಿ ತನ್ನ ಸ್ವಾರ್ಥ ಸಣ್ಣ ಕುಟುಂಬವನ್ನೇ ಸಾಕ್ಲಿಕ್ಕೆ ನೋಡೋರನ್ನ ದೇವರು ಏನ್ ಮಾಡಿದ್ದಾರೆ, ಆದುಕೊಳ್ಳಿಲ್ಲ, ಗ್ರಹಿಸಿಕೊಳ್ಳಲಿಲ್ಲ. ಇವರೇ ಬಂದ್ರು ಹೊರತು ನಾನು ಇವರನ್ನ ಕರೆದಿಲ್ಲ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಇಂಥವರನ್ನ ಗಮನವಿಟ್ಟುಕೊಂಡು ಖಂಡಿತವಾಗಿಯೇ ನೋಡಬೇಕು, ನಾವು ಬಹಳ ದೂರ ಇರಬೇಕು. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ. ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಗಂಡ ಹೆಂಡತಿ ಅವರೊಂದು ಮಿನಿಸ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ನನ್ನನ್ನು ಕೂಡ ಕರೆದ್ರು, 1-2 ಸಲ ಸಭೆಗೆ ಹಾಜರಾದೆ. ಕಡೆಗೆ ನೀವು ವಾರದಲ್ಲಿ 1-2 ಸಲ ಯಾರಾದರೂ ಮಾತಾಡಿಕೊಂಡಿರ್ತಾರೆ, ಯಾರ ಹತ್ರ ಒಬ್ಬರ ಹತ್ರ ಫೋಟೋ ಕ್ಲಿಕ್ಸಿ 1-2 ಫೋಟೋ ನಮಗೆ ಕಳಿಸಿಕೊಡಿ. ಯಾರಾದರೂ ಮಾತಾಡ್ಕೊಂಡಿರ್ತಾರಲ್ವಾ, ಅವರೊಂದಿಗೆ ನಿಂತು ಫೋಟೋ ತೆಗೀರಿ, ನಾವು ಅದನ್ನ ಹೆಡ್ ಆಫೀಸಿಗೆ ಕಳಿಸ್ಬೇಕು. ಯಾಕೆ? ಅಲ್ಲಿಂದ ದುಡ್ಡು ಬರೋಕ್ಕೋಸ್ಕರ. ಆಗ ನಿಜವಾದ ಇವರು ಸೇವಕರುಗಳು. ಯಾರಾದರೂ ಮಾತಾಡ್ಕೊಂಡಿದ್ದವ್ರ ಹತ್ರ ನೀವೇನು ಮಾಡಿ, ಫೋಟೋ ತೆಗಿಸಿ ಅಂತ ಹೇಳಿ. ಇಲ್ಲ ಹಾಗೆ ಆಯ್ತು. ಕಡೆಗೆ ನನ್ನ ಕೂಡ ಎನ್ಕರ್ ಮಾಡಿ, ಇಲ್ಲ ನಾನು ಸಭೆಗೆ ಬರುವುದಿಲ್ಲ, ಸುಮ್ಮನೆ ಬರ್ತಾ ಇದ್ದೀನಿ ಅಷ್ಟೇ, ನಾನು ನಿಮ್ಮ ಒಂದು ಸಭೆಗೆ, ನಿಮ್ಮ ಮಿನಿಸ್ಟ್ರಿಗೆ ನಾನು ಜಾಯಿನ್ ಆಗುವುದಿಲ್ಲ ಅಂತೇಳಿ ನಾನು ಇಲ್ಲಿ ಇವರಿಗೆ ಏನು ಮಾಡಿದೆ ಹೇಳಿದೆ. ಆಮೇಲೆ ನಿಮಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ತಗೊಂಡೋಗಿ ನೀವು ಒಂದು ಶೆಡ್ ಹಾಕೊಳ್ಳಿ ಅಂತ. ಬಹಳ ಜನ ಶೆಡ್ ತಗೊಂಡು ಹೋದ್ರು. ಕಡೆಗೆ ಅವರಿಗೆ ಬಹಳ ಕಿರುಕುಳವನ್ನ ಕೊಟ್ಟರು. ನೋಡಿ ಪರಿಸ್ಥಿತಿ, ಎಷ್ಟೋ ಹಣ ಅಲ್ಲಿಂದ ಬರ್ತಾ ಇದೆ. ಅವರ ಕೈ ಕೆಳಗೆ ಬೇರೆ 1-2-3 ಜನರು, ಇಷ್ಟಿಷ್ಟು ಜನರಿಗೆ ಒಂದೊಂದು ಲೀಡ್ರು ಅಂತೇಳಿ. ಕಡೆಗೆ ಬಂದ ದುಡ್ಡನ್ನು ಒಂದು ರಾಗಿ ಮುದ್ದೆ, ಒಂದು ಅನ್ನ, ಒಂದು ಸಾಂಬಾರ ಕೊಟ್ಟುಬಿಟ್ಟು ಒಂದು ಮೀಟಿಂಗ್ ಮಾಡಿ ಫೋಟೋ ತಗೊಂಡು ಇವ್ರನ್ನ ಕಳಿಸಿಬಿಡೋದು. ಏನೂ ಇಲ್ಲದಂಥ ಮನುಷ್ಯರು ಇವತ್ತು ಬಹಳ ದೊಡ್ಡ ಒಂದು ವಾಹನವನ್ನು ತಗೊಂಡು ಬಹಳವಾಗಿ ನಡೀತಾ ಇದ್ದಾರೆ. ಆ ಗಂಡರಿಗಿಂತ ಜಾಸ್ತಿ ಅಲ್ಲಿ ಅಧಿಕಾರ ಹೆಂಡತಿ ನಡೆಸ್ತಾ ಇದ್ದಾಳೆ. ಗಂಡ ಸ್ವಲ್ಪ ಮಾತಾಡಿದ್ರೆ ಹೆಂಡತಿ ಬಹಳ ಮಾತಾಡ್ತಾಳೆ. ನಾನು ನಡೆಸೋದು, ನನ್ನ ಕೇಳ್ತಾರೆ, ನಾನು ಉತ್ತರ ಕೊಡಬೇಕು ಅಂತೇಳಿ ಜಾಸ್ತಿ ಬಂದ ಮನುಷ್ಯರ ಮೇಲೆ ಅಧಿಕಾರ ಹೆಂಡತಿ ಇದು ನಡೀತಾ ಇದೆ. ಇಂಥದನ್ನೆಲ್ಲ ಯೋಚನೆ ಮಾಡಿ ಬಹಳ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಇಂಥವರನ್ನ ದೇವರು ಕಳಿಸಲಿಲ್ಲ, ತಾವೇ ಆತುರಗೊಂಡರು, ನಾನು ಇವರಿಗೆ ಏನು ಹೇಳಲಿಲ್ಲ, ತಾವೇ ಪ್ರವಾದನೆ ಮಾಡಿದರು ಎಂಬುದಾಗಿ. ಅದು ಇವರನ್ನು ಕಂಡುಹಿಡಿಯೋದು ಯಾಕೆಂದ್ರೆ ಅವರು ಮಾತನಾಡಿದ ಮಾತು, ನಡೆ, ನುಡಿ, ಕ್ರಿಯೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇದೆಯೋ, ಇವರ ಹ್ಯಾಟ್, ಬೂಟು, ಅಲಂಕಾರಗಳು ಇದರಲ್ಲಿ ತಿಳ್ಕೊಳ್ಬೇಕು. ದೇವರು ಇವರನ್ನ ಕರೆದಿಲ್ಲ. ಕೆಲವರು ಕಟ್ಟಿಂಗಲ್ಲಿ ಅಲಂಕಾರ, ಗಡ್ಡವನ್ನ ಅಲಂಕಾರ, ಮೀಸೆಯನ್ನು ಅಲಂಕಾರ ಮಾಡ್ಕೊಳ್ಳೋದು, ಬಟ್ಟೆಯಲ್ಲಿ ಅಲಂಕಾರ ಮಾಡ್ಕೊಳ್ಳೋದು, ಅವರೊಂದು ಸ್ಟೈಲೇ ಬೇರೆ ಆಗಿರ್ತದೆ. ಖಂಡಿತವಾಗಿ ದೇವರು ಇವರನ್ನ ಕರೆದಿಲ್ಲ, ಆರಿಸಿಕೊಳ್ಳಿಲ್ಲ ಎಂಬುದಾಗಿ 21ನೇ ವಚನ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. 22, ತಾವೇ ಪ್ರವಾದಿಸಿದರು, ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ನೋಡಿ, ತಾವೇ ಪ್ರವಾದನೆ ಮಾಡಿದ್ದು ಜನಗಳನ್ನ ಮೆಚ್ಚಿಸಲಿಕ್ಕೆ, ಹಣ ಸಂಪಾದನೆಗೋಸ್ಕರ, ಅವರ ಜೀವನಕ್ಕೋಸ್ಕರ. ಆದ್ರಿಂದ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ತನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ನೋಡಿ, ಸರಿಯಾಗಿ ದೇವರಿಂದ ಆಯ್ಕೆಗೊಂಡಿದ್ದರೆ, ದೇವರವರನ್ನು ಕರೆದಿದ್ದರೆ, ಸರಿಯಾಗಿ ದೇವರ ವಾಕ್ಯವನ್ನ ತಿಳಿಸಿ, ಶಾಪ ಆಶೀರ್ವಾದವನ್ನ ಒಟ್ಟಿಗೆ ತಿಳಿಸಿ, ಜನಗಳನ್ನ ಎಚ್ಚರಿಸಿ, ಅವರ ಕೆಟ್ಟತನವನ್ನು ಅವರಿಗೆ ತಿಳಿಸಿ ಅವರನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇವರು ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳಿರಿ, ಪ್ರಾರ್ಥನೆ ಮಾಡೋಣ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಹೆದರಬೇಡ್ರಿ, ಇಷ್ಟೇ ಹೇಳ್ತಾರೆ ಹೊರತು ತಪ್ಪುಗಳನ್ನು ತಿಳಿಸ್ತಾ ಇಲ್ಲ. ಇದರ ಬಗ್ಗೆ ಕೂಡ ಬಹಳ ಎಚ್ಚರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ನೇ ವಚನ, ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು, ದೂರದಲ್ಲಿಯೂ ಇರುವವನಲ್ಲವೇ ಎಂಬುದಾಗಿ. ಹಾಗೆ ಒಬ್ಬರು ಹೇಳ್ತಾರೆ, ದೇವರು ಅಲ್ಲಿದ್ದಾನೆ, ದೇವರು ಇಲ್ಲಿದ್ದಾನೆ, ದೇವರು ಹೀಗೆ ಹೇಳಿದನಿಗೆ ದೇವರು ಇಲ್ಲೇ ಇದ್ದಾರೆ ಎಂಬುದಾಗಿ. ದೇವರು ಎಲ್ಲಿದ್ದಾರೆ?
ಪರಲೋಕದಿಂದ ಪಾತಾಳದವರೆಗೂ ದೇವರಿದ್ದಾನೆ. ಭೂಮಿ ಆಕಾಶ ಎಷ್ಟು ಅಗಲ ಇದೆಯೋ ಅಲ್ಲಿವರೆಗೂ ಕೂಡ ದೇವರಿದ್ದಾನೆ. ಅಲ್ಲಿ ಇಲ್ಲಿ ಮಾತ್ರವಲ್ಲ, ನಾವು ಎಲ್ಲಿ ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು, ಎಲ್ಲಿ ಬೇಕಾದರೂ ಭಿನ್ನ ಮಾಡಿಕೊಳ್ಬೋದು. ಕೆಲವರು ಹೇಳ್ತಾರೆ ನಮ್ಮಲ್ಲಿ ಮಾತ್ರ ಪವಿತ್ರ ಆತ್ಮರ ವರ, ನೀವು ನಮ್ಮಲ್ಲಿ ಬಂದು ವರ ಪಡ್ಕೊಳ್ಬೇಕು. ನನಗೊಂದ್ಸಲ ಬೆಂಗಳೂರಲ್ಲಿ ಒಂದು ಸಭೆಯವರು ಒಂದು ವಿಶ್ವಾಸಿಯನ್ನ ಸಭೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಆ ಸಭೆ ನಡೆಸೋ ಸೇವಕರು ಹೇಳಿದ್ರು, ನೀವು ನಮ್ಮಲ್ಲಿಗೆ ಬಂದರೆ ಮಾತ್ರ ನಿಮಗೆ ಪವಿತ್ರ ಆತ್ಮರ ವರ, ಬೇರೆ ಎಲ್ಲಿ ಸಿಕ್ಕುವುದಿಲ್ಲ ಎಂಬುದಾಗಿ. ಮತ್ತೊಂದು ಸೇವಕೋಟ ಬೆಂಗಳೂರಿನಲ್ಲಿ ಅದೇ ರೀತಿ ಹೇಳಿದ. ಓಹೋ, ಇವರು ಇಂಥವರೆಂಬುದಾಗಿ ಮತ್ತೆ ಅಲ್ಲಿಗೆ ನಾನು ಕಾಲು ಇಡ್ಲಿಲ್ಲ. ಈ ರೀತಿ ಕೂಡ ಬೋಧನೆ ಮಾಡ್ತಾರೆ. ಎಲ್ಲಿ ಬೇಕಾದ್ರೂ ನೀವು ಪ್ರಾರ್ಥನೆ ಮಾಡಿ. ಮತ್ತೆ 18:20 ನಾಮದಲ್ಲಿ ಎಲ್ಲಿ 2-3 ಒಂದೇ ಮನುಷ್ಯನಿಂದ ಕೂಡಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ನಾನಿದ್ದೇನೆ. ಇಡೀ ಭೂಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡಿ, ದೇವರಿದ್ದಾನೆ. ಇಲ್ಲೇ ಪ್ರಾರ್ಥನೆ, ಇಲ್ಲೇ ಪ್ರಾರ್ಥನೆ, ಇಲ್ಲೇ ಪ್ರಾರ್ಥನೆ, ಇಲ್ಲೇ ಪರಿಶುದ್ಧಾತ್ಮರ ವರ, ಇಲ್ಲೇ ದೇವರ ವರ ಅಂತ ಹೇಳಿದ್ರೆ ಖಂಡಿತವಾಗಿ ನಂಬಕ್ಕೆ ಹೋಗಬೇಡಿ. ಇವರು ನಿಜವಾದ ಸೇವಕರುಗಳು ಅಲ್ಲವೇ ಅಲ್ಲ. 24ನೇ ವಚನ, ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ತನ್ನನ್ನು ಮರೆ ಮಾಡಿಕೊಂಡಾನೆ, ನಾನು ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿರುವವನಲ್ಲವೇ. ನೋಡಿ, ಎಲ್ಲಿ ಹೋದರೂ ದೇವರು ಕೆಳವನಾಗಿದ್ದಾನೆ, ಎಲ್ಲಿದ್ದರೂ ದೇವರು ಕೂತ್ಕೊಳ್ಳಾಗಿದ್ದಾನೆ. ಕತ್ತಲೆಯಲ್ಲಿ ಮಲಗಿಕೊಂಡೋ ಏನೋ ಪ್ರಾರ್ಥನೆ ಮಾಡಿ ಕಷ್ಟ ಸಂಕಟ ದುಃಖದಲ್ಲಿ ಖಂಡಿತವಾಗಿ ಈಗ ಹಿಂದೆ ಹೇಳಿದ ಹಾಗೆ ಭೂಮಿ ಆಕಾಶಗಳಲ್ಲಿಯೂ ದೇವರು ಇದ್ದಾನೆ. ಎಲ್ಲಲ್ಲಿಯೂ ದೇವರು ಪ್ರಾರ್ಥನೆಯನ್ನು ಆಲಿಸುವವನಾಗಿದ್ದಾನೆ, ಪ್ರತಿಯೊಬ್ಬರನ್ನು ಕೂಡ ಕೇಳುವವನಾಗಿದ್ದಾನೆ. ಆದ್ದರಿಂದ ಆ ಚರ್ಚೆಯಲ್ಲಿ ಆಶೀರ್ವಾದ, ಅಲ್ಲಿಯೇ ದೇವರು, ಇಲ್ಲೇ ದೇವರು, ಇಲ್ಲೇ ಪವಿತ್ರಾತ್ಮರ ವರ ಅಂತ ಹೇಳಿದರೆ ಖಂಡಿತವಾಗಿ ಇದು ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳು. ಎಲ್ಲೇ ಪ್ರಾರ್ಥನೆ ಮಾಡಿ ದೇವರು ಕೇಳುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಸುಳ್ಳು ಬೋಧಕರು, ಪ್ರವಾದಿಗಳ ಬಗ್ಗೆ ಇವರು ಹೇಳುತ್ತಿರುವುದೆಲ್ಲ ಸುಳ್ಳು. ಸುಳ್ಳು ಹೇಳೋರಿಗೆ ಬಹಳ ಒಂದು ಶಿಕ್ಷೆ ಬರ್ತದೆ ಎಂಬುದಾಗಿ ಕೂಡ ನಾವು ಇವತ್ತಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಯಾವ ರೀತಿ ಇವರನ್ನು ಕಂಡುಹಿಡಿಯಬೇಕು, ಯಾವ ರೀತಿ ಇವರು ಇದ್ದಾರೆ ಎಂಬುದಾಗಿ ಕೂಡ ನಾವು ಇವತ್ತು ತಿಳಿದುಕೊಳ್ಳುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ಅದು ವಿಶೇಷವಾಗಿ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದೇಶದ ಭಾಗವನ್ನ ನನ್ನ ಸಹೋದರ ಸಹೋದರಿಗೆ ನೀವು ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಎಲ್ಲರನ್ನ ಕಂಡು ಹಿಡಿದು ಜಾಗೃತೆಗೊಳ್ಳುವ ಹಾಗೆ ಅವರನ್ನು ಆಶೀರ್ವದಿಸಿರಿ. ಅವರು ಕೂಡ ಅವರ ಮಕ್ಕಳನ್ನು ಎಚ್ಚರಿಸಿ ಇತರರಿಗೂ ಸಾಕ್ಷಿ ನುಡಿಯುವಂತೆ ಅವರಲ್ಲಿ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ಭಾಗವು ನಾಳೆಯೂ ಕೂಡ ಮುಂದುವರಿಯುವುದು. ಧನ್ಯವಾದಗಳು.